ಈಗ ನಾನು ಒಂದು ಸಂತೋಷ ಪಡೋದಂದರೆ ನಂಗೆ ಸುಮಾರು ಜನ ಫಾಲೋವರ್ಸ್ ಇದ್ದಾರೆ. ಅವರೆಲ್ಲರೂ ಕೂಡ ನನ್ನನ್ನು ಮೆಚ್ಕೊಂಡಿದ್ದು ನನ್ನಲ್ಲಿರುವಂಥ ಜ್ಯೋತಿಷ್ಯದ ನಾಲೆಜು, ನನ್ನ ದಿಟ್ಟತನದಿಂದ ಡೈರೆಕ್ಟಾಗಿ ನ್ಯೂಸ್ ಚಾನಲಲ್ಲಿ ಬುಲೆಟಿನಲ್ಲಿ ಕೊಟ್ಟು ಹೇಳ್ತಾ ಇದ್ದಾನಲ್ಲ ಅಂತ ಅಷ್ಟೊಂದು ಕಾನ್ಫಿಡೆಂಟಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಇವರಲ್ಲಿ ವಿಶೇಷ ಶಕ್ತಿ ಇದೆ, ವಿಶೇಷವಾದ ನಂಬಿಕೆ, ವಿಶೇಷವಾದ ಸಿದ್ಧಿ, ವಿಶೇಷವಾದ ಜ್ಞಾನ ಇದೆ ಅಂತ ಇದನ್ನು ಮೆಚ್ಕೊಂಡು ಫಾಲೋವರ್ಸ್ ಆಗಿ ಬರ್ತಾ ಇರೋ ಜನಗಳೇ ಸುಮಾರು ಜಾಸ್ತಿ ಆಗಿದ್ದಾರೆ. ಇವಾಗ ಮಧ್ಯದಲ್ಲಿ ಬಂದವರಿಗೆ ನಾವು ಏನು ಪ್ರಿಡಿಕ್ಷನ್ ಹೇಳ್ತಾ ಇದ್ದೀವಿ ಅಂತ ಅವ್ರಿಗೆ ಅರ್ಥ ಆಗಲ್ಲ, ಗೊತ್ತಾಗಲ್ಲ. ಬಟ್ ಅವ್ರು ಕ್ರಮೇಣವಾಗಿ ಎಲ್ಲ ಬ್ಯಾಕಪ್ ಹಿಂದಿನದೆಲ್ಲ ತೆಗೆದು ನೋಡಿದಾಗ ಅವರು ಕೂಡ ಎಸ್ ಈಗ ಇವ್ರು ಹೇಳೋ ಪ್ರಿಡಿಕ್ಷನಲ್ಲಿ ಸತ್ಯ ಇದೆ ಅಂತ ಎಲ್ಲರೂ ಕಾಯ್ತಾ ಇರ್ತಾರೆ. ಡೈಲಿ ಪೋಸ್ಟ್ಗೆ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಏನು ಹಾಕ್ತಾರೆ, ಗುರುಜಿ ಪೋಸ್ಟ್ ಏನು ಹಾಕ್ತಾರೆ, ಪೋಸ್ಟ್ ಕಾಯ್ತಾ ಇರ್ತಾರೆ. ಸೊ ಅಂತಹ ಫ್ಯಾನ್ ಫಾಲೋವರ್ಸು, ನನ್ನ ನಂಬಿಕೆ ನನ್ನ ನಂಬಿರುವಂತಹ ಜನಗಳಿದ್ದಾರೆ. ಆದರೆ ಏನಾಗುತ್ತೆ, ಪ್ರಿಡಿಕ್ಷನ್ ಅಂತ ಬಂದಾಗ ನಾವು ಒಂದು ಮನುಷ್ಯರು ಒಂದು ಪ್ರಿಡಿಕ್ಷನ್ ಕೊಟ್ಟಾಗ ಏನಾಗುತ್ತೆ, ಒಂದು 100% ರೀಚ್ ಆಗದೆ ಇದ್ರೂ ಒಂದು 90% ರೀಚ್ ಆದರೂ ಕೂಡ ಹೀ ಈಸ್ ಅ ವೆರಿ ಗುಡ್ ಅಸ್ಟ್ರಾಲಜರ್ ಅಂತ ಹೇಳ್ಬೋದು. ಸೊ ಅಂಥ ನಿಟ್ಟಿನಲ್ಲಿ ನಾವು ಕೊಟ್ಟಂಥ ಪ್ರಿಡಿಕ್ಷನು 90%ವರೆಗೂ ಹಿಟ್ ಆಗ್ತಾನೆ ಬಂದಿದೆ ಇಲ್ಲಿವರೆಗೂ. ಸೊ ಇನ್ನೂ 10% ನಡೆದಿದ್ದಂದ್ರೆ ಸ್ವಲ್ಪ ಲೇಟಾಗಿ ನಡೀಬೋದು, ಬಟ್ ನಡೆಯುತ್ತೆ. ಸೊ ಅದು ಕೂಡ ಅದು ಯಾಕಾಗುತ್ತೆ ಅಂದರೆ ಅಲ್ಲಿ ಆ 10% ಗ್ಯಾಪಲ್ಲಿ ಕೆಲವೊಂದು ದೈವಶಕ್ತಿಗಳು, ಅವರೊಂದು ಕೆಲವೊಂದು ಕರ್ಮಗಳು ಏನೋ ಬ್ಲಾಕ್ ಆದಾಗ ಆ 10% ನಿಂತಿರುತ್ತೆ. ಬಟ್ ಮುಂಬರುವ ದಿನಗಳು ಗ್ಯಾರಂಟಿ ನಡೆಯುತ್ತೆ ಅದು ಕೂಡ.